ಸೂರ್ಯನೂ ಬಂತು, ನಮ್ಮ ಶಿಷ್ಯನೂ ಅಲ್ಲಿ ಬಂದು ನಿಂತವನೇ. ಎಲ್ಲಿಗೆ ಬಂದಿದ್ಯಾ? ಎಲ್ಲಿಗೆ ಬಂದಿದ್ಯೋ? ನೋಡಿ ಮುರುಡೇಶ್ವರ ಎಂಟ್ರಿ. ಬೆಳಗ್ಗೆ 6 ಗಂಟೆಗೆ ಟ್ರೈನಿಂದ ಬಂದು ನಾನು ಟ್ರೈನಲ್ಲಿ ಬಂದು ಇಲ್ಲಿ ಕೂತಿದ್ದೀನಿ. ನಮ್ಮ ಶಿಷ್ಯ ಇವಾಗ ಬಸ್ಸಲ್ಲಿ ಬಂದವರು. ಏನೋ ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಿದೆ ಬಸ್ಸಲ್ಲಿ. ಲ್ಯಾಪ್ಟಾಪ್ ತೊಗೊಂಡಿದ್ದಾರೆ ರಾತ್ರಿ. ಬಟ್ ಟ್ರೈನ್ ಮಿಸ್ ಮಾಡಿಕೊಂಡು ನಾನು ಒಬ್ಬರೇ ಬಂದಿದ್ದೀನಿ. ಇವನು ಇವಾಗ ಬಸ್ಸಲ್ಲಿ ಬಂದು ಅದನ್ನು ತುಂಬ ಲೇಟಾಗಿ ಬಂದವನು. ನೋಡಿ ಏನಾದರೂ ತಿನ್ಕೊಂಡು ಇವಾಗ ಟ್ರಿಪ್ ಬಂದರು ಕೆಲಸ ಬಿಡಲ್ಲ ನಮಗೆ. ಇದೆಲ್ಲ ಇಲ್ಲಿ ನಿಯರೆಸ್ಟ್ ಪ್ಲೇಸ್ಗಳು. ಇಂದ ಟ್ರಿಪ್ ಹೊಡಿಬೋದು ಇದಕ್ಕೆಲ್ಲ. ಹೋಗೋಣ ಮಗ. ಯಾವ ಬಸ್ಸಲ್ಲಿ ಬಂದಿದ್ದು ನೀನು? VRL ಬಂದಿದ್ದು ನಿಜ. ನಾನು ಒಂದ್ಸರಿ VRL ಟಾಯ್ಲೆಟ್ ನೋಡಿಲ್ಲ. ನಿನ್ಗೆ ಹೇಗೆ ಸಿಕ್ತು? ಹಾಂ ಓಕೆ. ನಾವು ನೋಡಿ ಇವಾಗ ಎಲ್ಲಿದ್ದೀವಿ? ರಿಕ್ಷಾ ನಿಲ್ದಾಣದಲ್ಲಿದ್ದೀವಿ. ಅಲ್ಲಿ ನಮ್ಮ ಬಾಸ್ ಇದ್ದಾರೆ. ನೈಸ್. ದೇವಸ್ಥಾನದಿಂದ ಈ ಕಡೆ ಲೆಫ್ಟ್ ಸೈಡು ಹಂಗೆ ಬಂದರೆ ಬೀಚ್ ಪಕ್ಕ. ಹೋದರೆ ಖುಷಿಯಾಗಿ ಹೋಗ್ತೀನಿ. ಡಾಲ್ಫಿನ್ ಡೈವ್ಸ್ ಅಂತ, ಸ್ಕೂಬಾ ಡೈವಿಂಗು. ಏನದು? ಓಕೆ, ಸೈನ್ ಆಗಬೇಕು. ಡಿಕ್ಲರೇಷನು. ಹೋದರೆ ಹೆಂಗೆ ಹೋಯ್ತೀಯಾ? ಖುಷಿಯಾಗಿ ಹೋಗ್ತೀನಿ. ಓಕೆ. ಯಾಕಂದರೆ ಬಕೆಟ್ ಲಿಸ್ಟಲ್ಲಿರೋ ಒಂದು ಡೈವಿಂಗ್ನ ಮಾಡ್ತಿರೋದಕ್ಕೆ. ನಮ್ಮ ಫ್ರೆಂಡ್ ಒಬ್ಬರು ಹೇಳ್ತಾಯಿದ್ರು, ಯಾಕೋ ಸರಿ ಅನ್ನಿಸ್ತಿಲ್ಲ, ಮೊನ್ನೆ ಯಾವುದೋ ಬೋಟ್ ದಬಾಕೊಂಡು ಹೊರಟೋಗಿದ್ದಾರಂತ. ನಮ್ಮ ಶಿಷ್ಯ ಬೇರೆ ಸೈನ್ ಆಗ್ತವನೆ. ಪವನ್, ವಾಟ್ ಯು ಥಿಂಕ್? ಆಲ್ ಈಸ್ ವೆಲ್. ಆಲ್ ಈಸ್ ವೆಲ್ ಅಷ್ಟೇ. ಪವನ್ ಬೈ, ಏನದು? ಪ್ರಸಾದಲ್ಲ ಇದು, ಸ್ನ್ಯಾಕ್ಸ್ ರಿಫ್ರೆಶ್ಮೆಂಟ್. ನಿನ್ನ ಮುದ್ದೆ ತೋರಿಸ. ಸೊ ಸ್ವಲ್ಪ ಹೋಗ್ಬಿಟ್ಟು ಹೊರಡೋಣ. ಹಾಂ, ಬಂದು ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಜನ ಬರಬೇಕು. ಎಲ್ಲ ಬಂದಮೇಲೆ ನಮ್ಮ ಸ್ಕೂಬಾಗೆ ಹೋಗ್ತೀವಿ. ಹಾಕ್ಕೊಳ್ಳೋ ಚಸ್ಮಾ. ಬಾಸ್ ನೋಡಿ ಕಡೆ ನೋಡಿ, ಟೆಂಪಲು ಹೋಗ್ತಾ ಇದ್ದೀವಿ. ಸುಮ್ಮನೆ ಬೀಚ್ ಅಂತ ಓಡಾಡಿಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಹೊರಡ್ತೀವಿ. ಯಾವತ್ತೂ ಆಗದೆ ಇರೋ ಚಡ್ಡಿಗಳನ್ನ ಇವತ್ತು ಹಾಕ್ಕೊಂಡು ಬೀಚಲ್ಲಿ ಓಡಾಡ್ಕೊಂಡಿದ್ದೀವಿ. ಯಾವುದೋ ಸಲ ಹಾಕ್ಕೊಂಡು ಪವನ್ ಬಾಯ್ ಆಗದೆ ಇರೋ ಚಡ್ಡಿಗಳು ನೋಡಿ. ನಮ್ಮ ಬೋಟ್ಗೆ ಲೋಡ್ ಮಾಡ್ತಿದ್ದಾರೆ ಸ್ಕೂಬಾಗೆ ಬೇಕಾಗಿರೋ ಐಟಮ್ಸ್ ಎಲ್ಲ. ಲೋಡ್ ಆಗಿದ ತಕ್ಷಣ ಎಲ್ಲರೂ ಹೊರಡೋದೆ. ಇಲ್ಲಿಯ ವಾಸಿಗಳು ಬೀಚ್ ಪಕ್ಕ ಪಾಪ ಆರಾಮ್ಸೆ ಕೂತವ್ರೆ ಬೆಚ್ಚಿಗೆ. ನೋಡಲಿ ಕಚ್ಕಿಚ್ಚದಪ್ಪನ. ಬಾಸ್ ನಮಸ್ತೆ, ಏನು ನಿಮ್ಮ ಹೆಸರುಗಳು? ಯಾಕೋ ಹೇಳೋ ಮೂಡಲಿಲ್ಲ, ಬ್ಯುಸಿಯಾಗಿದ್ದಾರೆ. ನಮ್ಮ ಶಿಷ್ಯ ಬಗ್ಗೆ ಏನೋ ನೋಡ್ತವನೆ. ದೊಡ್ಡ ದೊಡ್ಡ ಫಿಶ್ಗಳಿದ್ದಾವೆ, ಚಿಕ್ಕ ಚಿಕ್ಕ ಫಿಶ್ಗಳಿದ್ದಾವೆ. ಕಾಣಿಸ್ತಿಲ್ಲ, ಬಟ್ ಇದ್ದಾವೆ ಸಣ್ಣ ಪುಟ್ಟ ಅಷ್ಟೇ. ಯಾವುದು ಹಳೆ ಬಾವಿ. ಪವನ್ ಹಂಗೆ ಒಂದು ಡೈ ಹಾಕಿ ಒಳಗಡೆ. ಇನ್ನೂ ಇದೆ, ಅದೇ ಹೋಟೆಲ್ ಹಾಕ್ತೇವೆ ಒಂದಿನ ಡೈ. ನಮ್ಮ ಪವನ್ ಬಾಯಿ ಆನ್ಲೈನಲ್ಲಿ ಹುಡುಕಿದ್ರು ಕರೆಕ್ಟಾಗಿ ಹುಡುಕಿದ್ದೀನಿ ಅಂತ. ಆಲ್ಮೋಸ್ಟ್ ಎಲ್ಲರೂ ಡಾಲ್ಫಿನ್ ಡೈವ್ಗೆ ಬಂದಿರೋದು. ಇಲ್ಲಿ ಕಾಣಿಸ್ತಿರೋದು ಅದಕ್ಕೆ, ಬಟ್ ಬೇರೆ ಅದಕ್ಕೆ ಹೋಗಿರ್ತಾರೆ. ಗೋವಾದಲ್ಲಿ ಹೋಗಿದ್ದೀವಿ ಫಸ್ಟ್ ಟೈಮು. ಹೆಂಗಿತ್ತು ಗೋವಾದಲ್ಲಿ ಎಕ್ಸ್ಪೀರಿಯೆನ್ಸು ಸ್ಕೂಬಾ? ಆವಾಗ ಯಾರೋ ಸಜೆಷನ್ಸ್ ಕೊಟ್ಟಿದ್ರು, ಹೋದರೆ ಮುರುಡೇಶ್ವರಲ್ಲಿ ಹೋಗಿ ಅಂತ. ಸೊ ಇವಾಗ ಮುರುಡೇಶ್ವರದಲ್ಲಿ ಬಂದಿದ್ದೀವಿ. ನೋಡೋಣ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ, ಶೇರ್ ಮಾಡೋಣ ಆಮೇಲೆ. ಬಟ್ ಗೋವಾ ಮಾತ್ರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಸ್ಕೂಬಾ. ಈಗ ಸದ್ಯಕ್ಕೆ ಎಲ್ಲರೂ ಬೋಟ್ ಮಾಡ್ತಿದ್ದೀವಿ. ಮಾಡಿ ಒಳಗಡೆ 12 ಕಿಲೋಮೀಟರ್ಸ್ ಹೋಗಬೇಕು. 12 ಕಿಲೋಮೀಟರ್ಸ್ ಹೋದ್ಮೇಲೆ ಅಲ್ಲಿ ನಮಗೆ ಸ್ಕೂಬಾ ಕರ್ಕೊಂಡು ಹೋಗೋದು ಒಂದು ಐಲ್ಯಾಂಡ್ ಹತ್ರ. ನೋಡೋಣ. ಇವರೆಲ್ಲ ನಮ್ಮ ಗ್ರೂಪೇ. ಸೊ ಎಲ್ಲರೂ ಬೋಟ್ ಮಾಡ್ತಿದ್ದಾರೆ.
So boat captain is Pradeep today. Okay, we have other rules also. To follow that rules also. Okay. So first rule is we have to maintain the boat balance. ಇಲ್ಲಿಂದ ನೇತ್ರಾಣಿ ಐಲ್ಯಾಂಡ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೋಗಕ್ಕೆ 1.5 ಅವರ್ ಬೇಕು. 1 hour 30 minutes ಇಲ್ಲಿಂದ ಬೋಟಲ್ಲಿ ನೇತ್ರಾಣಿ ಐಲ್ಯಾಂಡ್. Take a long breath. ಇಲ್ಲಿಗೆ ಹೋಗ್ಬೇಕು ಇಲ್ಲಿಗೆ. ಓಕೆ, ಇಲ್ಲಿಂದನೇ ಹೊರಗೆ ಬರ್ಬೇಕು. ಒಂದು ನೇತ್ರಾಣಿ ಐಲ್ಯಾಂಡ್ ರೀಚ್ ಆಗಿದ್ದೀವಿ. ನೀರು ಫುಲ್ಲು ಕ್ಲಿಯರ್ ಆಗಿದೆ. ಫಿಶ್ಗಳು ನೋಡಿ ಇಲ್ಲಿ ಹೆಂಗಿದೆ, ಮೇಲೇನೆ ಕಾಣಿಸ್ತಿದ್ದಾವೆ. ಒಳಗಡೆ ಹೋಗಿ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ನೋಡೋಣ ಹೆಂಗಿರುತ್ತೆ. ಪವನ್ ಕಾಣಿಸ್ತಾ ಇಲ್ಲ ಕಡೆ, ಬ್ಲ್ಯಾಕ್ ಡಾರ್ಕ್ ಆಗಿಬಿಡ್ತು. ಹೋಗೋಣ ಎಲ್ಲರೂ. ಸೈಕು 1.5 ಅವರು ಬೋಟಲ್ಲಿ ಬಂದಿತ್ತು. ಒಳ್ಳೆ ಅಲ್ಲ ಆಡ್ಕೊಂಡು ತಲೆನೋವು ಬಂದುಬಿಟ್ಟಿತ್ತು. ಇಲ್ಲಿ ಬಂದು ಸ್ಟಾಪ್ ಆಗಿದ್ಮೇಲೆ ಕಡಿಮೆ ಆಯಿತು ತಲೆನೋವು. ಅಪ್ಪ ಇವಾಗ ಫಿಟ್ ಆ್ಯಂಡ್ ಫೈನ್. ಇವಾಗ ಎಲ್ಲರೂ ಒಳಗೆ ಜಂಪ್ ಮಾಡಿಸ್ತಾರೆ. ಎಲ್ಲ ರೆಡಿಯಾಗಿದ್ದೀವಿ. ಉಡುಪಿ ಹುಡುಗ ಪ್ರತಿದ್ದು ಪವನ್ ಬಾಯ್ ಜಂಪ್ ಮಾಡಿ ಹೋಗಿ. ಜಂಪ್ ಮಾಡಿ ಎಗ್ರು ಪಟ್ಟಿ ಹೊಡಿಯೋ. ಎದ್ರಕೋಗಿದ್ರ ಪವನ್ ಅವರು. ಎಗ್ರ ಬದುಕಿದ್ಯಾನೋ ಶಿಷ್ಯ ಎಗರಾಡ್ತವ್ರೆ. Chetan is jumping. Aja abhi. ನೋಡಿ ಈ ಥರ ಎಲ್ಲರಿಗೂ ಒಂದೊಂದು ಸೂಟ್ ಹಾಕಿ ಅದು ಆಕ್ಸಿಜನ್ದು ಸಿಲಿಂಡರ್ ಹಾಕ್ಬಿಟ್ಟು ಒಳಗೆ ಕರ್ಕೊಂಡೋಗಿ ಫುಲ್ಲು ವ್ಯೂ ನಮಗೆ ತೋರಿಸೋದು. ನಾವು ನಿನ್ನೆ ಲೇಟಾಗಿ ಬುಕ್ ಮಾಡಿದ್ವಿ, ಅದಕ್ಕೆ ನಮ್ಮದು ಲಾಸ್ಟಲ್ಲಿ ಬರುತ್ತೆ. ಸೊ ಅದರಲ್ಲೂ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ನೋಡೋಣ. ವಿಚಾರ್ತವ್ರೆ ಸ್ಟಾರ್ಟ್ ನೋಡಿ ಇಲ್ಲಿ ಕೋತಿನ ಹೆಂಗೆ ಜಂಪ್ ಮಾಡ್ತವ್ರೆ ಎಗ್ರ. ನಂತರ ನೆಗ್ರ ತಗೊಂಡು ನೀನು ಇಲ್ಲಿಂದ ಇಲ್ಲೇ. ಇದೆ ನೇತ್ರಾಣಿ ಐಲ್ಯಾಂಡು. ಹೆಂಗಿದ್ದು ಸ್ಕೂಬ್ ಎಕ್ಸ್ಪೀರಿಯನ್ಸ್ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇನಾ? ಚೆನ್ನಾಗಿತ್ತು ಮಾರೆ, 10 ನಿಮಿಷ ಮಾಡಲಿಲ್ಲ ನನಗೆ ಅವರು ಎಷ್ಟು ಹೇಳಿದ್ರು ನನ್ನ ಮೇಲೆ ಬಂದಿಲ್ಲ. 30 ನಿಮಿಷ ಪವನ್ ಹೇಳಪ್ಪ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಗೋವಾ ಹೆಂಗಿತ್ತು ಇದಂಗಿದೆ? ಗೋವಾಲಿ ಮುಳುಗ್ತಿದ್ವಿ, ಇದು ತೀರ್ಸೋದು ಅಷ್ಟೇ. ಹೌದಾ? ನೈಸ್. ಫುಲ್ ಕಿವಿಗಳು ಬಂತಲ್ಲ? ಹಾಂ, ಕಿವಿ ಸ್ವಲ್ಪ ಜಾಸ್ತಿ. ಅಯ್ಯೋ ಒಂದು 5 ನಿಮಿಷ ಸರಿ ಹೋಗುತ್ತೆ, ಬಟ್ ಚೆನ್ನಾಗಿತ್ತು. ಹೋಗಿ ಮುಗಿಸ್ಕೊಂಬಂದ್ವಿ. ನೆಕ್ಸ್ಟ್ ಟೈಮ್ ಕಿವಿಗೆ ಹಾಕೊಂಡು ಬರ್ತೀವಿ.
ಅಷ್ಟೇ ಕ್ಯಾಬ್ ಬರುತ್ತಲ್ಲ ಅದೇನಂತಾರಲ್ಲ ಇದು ಸ್ಕೂಬ್. ಅವರ ಕಿರ್ಚಿತ್ತು ಅದು ಮೇಕೆ, ಯಾರೋ ಮೇಕೆ ಮೇಯಿಸ್ತಾನೆ ಬಂದ್ಬಿಟ್ಟು ಇದು ಐಲ್ಯಾಂಡಲ್ಲಿ. ಸೊ ಮುಗೀತು, ಇನ್ನೇನು ಹೊರಡೋದೆ. ನೋಡಿ ಮೀನುಗಳು, ಯಾರು ಕಳ್ಸಕ್ಕಪ್ಪ ವಿಡಿಯೋ. ಹೊರಗಡೆ ಇದ್ದಾರೆ ಜಾಸ್ತಿ ಕಾಣಿಸ್ತೀವಲ್ಲ, ಎಲ್ಲ ಬೋಟ್ ಹತ್ರ ಬರ್ತಾರೆ, ಯಾಕಂದ್ರೆ ಬಿಸ್ಕೆಟ್ ಹಾಕ್ತಾರೆ ಅಂತ. ನೀರು ಕ್ಲಿಯರ್ ಆಗಿದೆ, ಗೋದಲ್ಲಿ ಕ್ಲಿಯರ್ ಇರಲಿಲ್ಲ, ಎಷ್ಟು ಕ್ಲಿಯರ್ ಆಗಿದೆ. ನಮ್ಮ ಪವನ್ ಬಾಯ್ ಅವರು ಕೆಳಗಡೆ ತಿನ್ನೋಗೋದವ್ರೆ ಅಲ್ಲ. ತಿನ್ನ 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 ಯಾಕೋ ಅಣ್ಣ ನಾಚ್ಕೋತವ್ರೆ ತಿನ್ನಕ್ಕೆ. ದುಬೈದು ಆಚೆ ಬಂದ ತಕ್ಷಣ ಕಿವಿಯೆಲ್ಲ ಫುಲ್ಲು ಬ್ಲ್ಯಾಕ್ ನೋವು ಬ್ರೋ. ಆಚೆ ಬಂದ ತಕ್ಷಣ ಹೋಗ್ಬೇಕಾಗಿತ್ತು, ನೆಕ್ಸ್ಟ್ ಇದು ಎಂಜಾಯ್ಮೆಂಟೇ ಇಲ್ಲ. ಬಟ್ ಚೆನ್ನಾಗಿತ್ತು, ಮುಗಿದು ತುಂಬ ವಾಪಸ್ ದಡಕ್ಕೆ ಬಂದು ಸೇರ್ಕೊಂಡಿದ್ದೀವಿ. ಆಗೋಣ ಮತ್ತೆ ನೋಡಿ, ದಡಕ್ಕೆ ಬಂದು ಸೇರಿಕೊಂಡ್ರೆ ನಾವುಗಳು ವಾಪಸ್ ಹೋಗಿ ಫ್ರೆಶ್ ಅಪ್ ಆಗೋಣ. ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು, ಆಹಾ ಟೆಂಪಲ್ಲು ಪವನ್ ಬಾಯ್ ಯಾವ ಎಲ್ಲ ಇರೋದ್ರಲ್ಲಿ ನಿನ್ನ ಕಡೆ ಬಂದಾಗ ಅಲ್ಲಿ ತೆಗೆದುಬಿಟ್ರಿಗೆ. ಸ್ಕೂಬಾ ಎಲ್ಲ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ವಾಪಸ್ ಟೆಂಪಲ್ ಕಡೆ ಬಂದಿದ್ದೀವಿ. ಸ್ವಲ್ಪ ಟೆಂಪಲೆಲ್ಲ ದರ್ಶನ ಮಾಡಿಕೊಂಡು ವಾಪಸ್ ಹೊರಡೋಣ. ಫ್ಲೋರ್ ಯಾಕೆ ಮಾಡಬಾರ್ದು ವಿಡಿಯೋ ಎಲ್ಲ.